ಡಾಕ್ಟರ್ ಬ್ರೋ ಇವರು ಯಾರಿಗೆ ತಾನೇ ಗೊತ್ತಿಲ್ಲ. ನಮಸ್ಕಾರ ದೇವರು ಎನ್ನುತ್ತಲೇ ವಿದೇಶವನ್ನ ಸುತ್ತಾಡುವ ಈ ಯುವಕ ಚಿಕ್ಕ ವಯಸ್ಸಿನಲ್ಲೇ ಯಾರೂ ಮಾಡದ ಸಾಧನೆ ಸಾಹಸವನ್ನ ಮಾಡಿದ್ದಾರೆ. ಹೌದು, ಬೆಂಗಳೂರಿನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಈ ಹುಡುಗ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. 08ers ಎಂದೇ ಕರೆಸಿಕೊಳ್ಳುವ ಗಗನ್ ಶ್ರೀನಿವಾಸ್ ನೋಡುಗರಿಗೆ ಕುಳಿತಲ್ಲಿಯೇ ದೇಶ ವಿದೇಶದ ವಿಶೇಷತೆಗಳನ್ನು ತಮ್ಮ ಕ್ಯಾಮೆರಾ ಕಣ್ಣುಗಳಿಂದ ಮುಂದಿಡುತ್ತಾ ಬಂದಿದ್ದಾರೆ. ಇದೀಗ ಇದೇ ಡಾಕ್ಟರ್ ಬ್ರೋ ಮತ್ತೆ ಸುದ್ದಿಯಾಗಿದ್ದಾರೆ. ಅದು ಬಿಗ್ ಬಾಸ್ ವಿಚಾರಕ್ಕೆ. ಹೌದು, ಕಳೆದ ವರ್ಷ ಮಾರ್ಚ್ ವೇಳೆ ಇದೇ ಡಾಕ್ಟರ್ ಬ್ರೋ ಅವರ ಬಗ್ಗೆ ಹೊಸ ಗಾಸಿಪ್ ಹರಿದಾಡುತ್ತಿತ್ತು. ವೀಕೆಂಡ್ ವಿತ್ ರಮೇಶ್ ಶೋಗೆ ಡಾಕ್ಟರ್ ಬ್ರೋ ಅವರನ್ನ ಕರೆಸಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಲಾಗಿತ್ತು. ಈ ಟ್ರೆಂಡ್ಗೆ ಸ್ವತಃ ಜೀ ಕನ್ನಡದ ಬಿಸಿನೆಸ್ ಹೆಡ್ ಆಗಿರುವ ರಾಘವೇಂದ್ರ ಹುಣಸೂರು ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಇದಾದ ನಂತರ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಕಾಣಿಸಿಕೊಳ್ಳುವ ವಿಚಾರವಾಗಿ ಮತ್ತೆ ಟ್ರೋಲ್ ಆಗಿದ್ದಾರೆ. ಹೌದು, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನೇನು ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಲಿದ್ದು, ಸೀಸನ್ 11ರ ಪ್ರೋಮೋ ಶೂಟಿಂಗ್ ಸಹ ಮುಗಿದಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಈ ಶೋಗೆ ಹೋಗ್ತಾರೆ ಎನ್ನುವ ಗಾಸಿಪ್ ಕೂಡ ಹರಿದಾಡುತ್ತಿದೆ. ಈ ಒಂದು ಪಟ್ಟಿಯಲ್ಲಿ ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಸೇರಿದ್ದು, ಈ ವದಂತಿಯ ಬಗ್ಗೆ ಡಾಕ್ಟರ್ ಬ್ರೋ ಮೊದಲ ಬಾರಿ ಲೈವ್ ಬಂದು ಮಾತನಾಡಿದ್ದಾರೆ. ಹೌದು, ಮೊದಲ ಸಲ ಲೈವ್ಗೆ ಬಂದ ಡಾಕ್ಟರ್ ಬ್ರೋ ಲೈವ್ ಮಾಡುವುದು ಎಷ್ಟು ಕಷ್ಟ ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಡಾಕ್ಟರ್ ಬ್ರೋ ಈ ಪೈಕಿ ಈ ಸಲ ಬಿಗ್ ಬಾಸ್ ಮನೆಗೆ ನೀವು ಹೋಗ್ತೀರಾ ಎಂಬ ಪ್ರಶ್ನೆ ಕೇಳಿ ಬಂದಿದ್ದಕ್ಕೆ ಇದಕ್ಕೆ ಉತ್ತರಿಸಿದ ಡಾಕ್ಟರ್ ಬ್ರೋ 3 ತಿಂಗಳು ಒಂದೇ ಮನೆಯಲ್ಲಿ ಇರುವುದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇ 3 ತಿಂಗಳಲ್ಲಿ 5 ದೇಶವನ್ನ ನೋಡಬಹುದು. ಒಂದೇ ಮನೆಯಲ್ಲಿ ಒಂದೇ ಕಡೆ ಇರೋದು ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇ ನನ್ನ ಪ್ರಾಬ್ಲಮ್ ಎಂದು ಹೇಳಿದ್ದಾರೆ. ಈ ಮೂಲಕ ತಮಗೆ ಬಿಗ್ ಬಾಸ್ ಬಗ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಸಿರಿಯಾ ದೇಶದ ಸುತ್ತಾಟದ ವಿಡಿಯೋವನ್ನ ಅಪ್ಲೋಡ್ ಮಾಡುವ ಬಗ್ಗೆ ಹೇಳಿದ ಡಾಕ್ಟರ್ ಬ್ರೋ ಮುಂದೆ ಯಾವ ಪ್ರದೇಶಕ್ಕೆ ಹೋಗ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಈ ಬಾರಿ ಯಾವೆಲ್ಲ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಾಣಿಸಿಕೊಳ್ಳಬಹುದು? ತಪ್ಪದೇ ಕಮೆಂಟ್ಸ್ಗಳ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.